ಮತ್ತು ಇವರು ವಿಚಾರ ಮಾಡಬೇಕು. ಹಿಂದುತ್ವ ನೆಲೆಗಟ್ಟಿನಲ್ಲಿ ರಾಜ ಕಟ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ, ಮತ್ತೆಲ್ಲ ಮಾಡ್ತೀನಿ ಅನ್ನುವಂಥ ಮಾತುಗಳು ಇವು ಅವರನ್ನು ಇನ್ನಷ್ಟು ಈ ಉಳಿದ ರಾಜಕಾರಣಿಗಳಿಂದ ಆಗಿರ್ಬೋದು, ಉಳಿದ ರಾಜಕೀಯ ಪಕ್ಷಗಳಿಂದ ಆಗಿರ್ಬೋದು, ಜನಸಾಮಾನ್ಯರಿಂದ ಆಗಿರ್ಬೋದು ಇನ್ನಷ್ಟು ದೂರ ತಳ್ಳುವಂಥದ್ದು, ಸಮೀಪ ಬೇಡಪ್ಪ ನೀ ಮಾರಾಯ ಅನ್ನುವಂಥ ಕೈ ಮುಗಿದು ಓಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇಂಥ ಮನುಷ್ಯನ ತೊಗೊಂಡು ಬಿ ಜೆ ಪಿಯಲ್ಲಿ ತೊಗೊಂಡು ಬಿ ಜೆ ಪಿ ನಾಳೆ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯನಾ? ಬಿ ಜೆ ಪಿ ಅತ್ಯಂತ ಕಠೋರ ಪ್ರಖರ ಹಿಂದುತ್ವದ ರಾಜ್ಯವನ್ನು ಅಥವಾ ಆಡಳಿತವನ್ನು ಕರ್ನಾಟಕದಲ್ಲಿ ಕೊಡೋಕ್ಕೆ ಸಾಧ್ಯ ಅದನ್ನು ಇದನ್ನು ಸಹಿತ ಎಲ್ಲ ವಿಚಾರ ಮಾಡಿ ಮಾತಾಡಬೇಕಾಗಿದೆ. ಬಟ್ ಅದ್ರ ಬಗ್ಗೆ ವಿಚಾರ ಇಲ್ಲ ಅವರಿಗೆ, ನಾಳರಿಗೆ ಒಟ್ಟು ಮಾತಾಡೋದ್ರಿಂದ ಮಾತಾಡೋದು, ಅದರಿಂದ ಆಗುವ ಪರಿಣಾಮಗಳೇನು, ದುಷ್ಪರಿಣಾಮ ಏನು, ಸತ್ಪರಿಣಾಮಗಳೇನು ಇದ್ರ ಬಗ್ಗೆ ವಿಚಾರ ಇದ್ದಂಗೆ ಕಾಣೋದಿಲ್ಲ. ಒಟ್ಟು ಮಾತಾಡಿದ್ದಾರೆ. ಹಿಂದೂ ಪಾರ್ಟಿ ಕಟ್ಟಕ್ಕೆ ಹೊರಟಿದ್ದಾರೆ, ಹಿಂದೂ ರಾಷ್ಟ್ರ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಅವ್ರು ಅಂದ್ಕೊಂಡ್ರಷ್ಟು ಸುಲಭ ಇಲ್ಲ. ಇವತ್ತಿನ ಅವ್ರು ಚಪ್ಪಾಳೆ ಹೊಡೆದ ಸ್ವಾಗತ ಮಾಡೋದು ಕೆಲವು ಮಂದಿ, ಆದರೆ ಈ ಚಪ್ಪಾಳೆ ಈ ಸ್ವಾಗತ ಎಷ್ಟರವರೆಗೆ ಎಲ್ಲಿವರೆಗೆ ಇದು ಈಗಾಗಲೇ ಅವರಿಂದ ಈ ಬಿ ಜೆ ಪಿಯಿಂದ ನಾಯಕರು ಅವ್ರು ದೂರ ಸರಿಸ್ತಾ ಇದ್ದಾರೆ. ಬೇಡಪ್ಪ ಇವರು ಸಾಬರಿ, ನಾವು ಇವ್ರ ಜೊತೆಗೆ ಬೀದಿ ಬೀಳೋದು ಬೇಡ ಅಂತೇಳಿ ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ಬಸವರಾಜ ಪಾಟೀಲ್ ಯತ್ನಾಳರು ಈ ಹಿಂದೂ ಪಾರ್ಟಿ ಕಟ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅದಕ್ಕೆ ಬಿ ಜೆ ಪಿಯಿಂದ ಒಪ್ಪಿಗೆ ಸಿಗಲಿಕ್ಕಿಲ್ಲ. ಜೊತೆಗೆ ಏನಪ್ಪ ಅಂತಂದ್ರೆ ಇವರಂಥ ವಿಚಾರದಾರರು ಒಂದು 4 ಜನ ಇರ್ಬೋದು, ಅವ್ರು ಮಾತಾಡೋದು ಹೋಗಿ ಕೊಡುವಂಥದ್ದು. ಟಿ ರವಿ ಆಗಿರ್ಬೋದು, ಅದು ಇನ್ನಷ್ಟು ಜನ ಅವ್ರ ಜೊತೆಗಾರ ಇರ್ಬೋದು, ಮಾತಾಡ್ಬೋದು ಬಿಹೈಂಡ್ ಆಫ್ ದ ಕರ್ಟನ್ ಹಿಂದೆ ಬೇಕಾದ ಮಾತಾಡ್ರಿ. ಅದರ ವಾಸ್ತವ ಇದೆಲ್ಲ ಆಗ ಸಾಧ್ಯನಾ? ಏನೋ ಆಗಲಿ, ಹಿಂದೂ ಪಾರ್ಟಿ ಕಟ್ತಂತ ಹೇಳ್ತಾರೆ, ಕಟ್ಟಲಿ, ಯಶಸ್ವಿ ಆಗಲಿ ಅಂತ ನಾವು ಹೇಳ್ಬೇಕಷ್ಟೆ. ಅದರ ವಾಸ್ತವದಲ್ಲಿ ಅದು ಅಂದ್ಕೊಂಡ್ರೆ ಸುಲಭ ಇಲ್ಲ, ಅಂದ್ಕೊಂಡಷ್ಟು ಸುಲಭ ಇಲ್ಲ ಅನ್ನೋದನ್ನು ಅವ್ರ ಅರ್ಥ ವಾಸ್ತವಕ್ಕೆ ಬಂದಷ್ಟು ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.